ಈ ವಿಡಿಯೋದಲ್ಲಿ ನಾವು 1ನೇ ತರಗತಿ ಕನ್ನಡ ಪ್ರಥಮ ಭಾಷೆ ಸವಿ ಕನ್ನಡ ಪಾಠ 3 ಊಟದ ಆಟ ಪದ್ಯ ಬರೆದವರು ಜಿ.ಪಿ. ರಾಜರತ್ನಂ. ಈ ಪದ್ಯವನ್ನ ಸಂಪೂರ್ಣವಾದ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ. ಪದ್ಯವನ್ನ ನೋಡುವ ಪೂರ್ವದಲ್ಲಿ ಪಾಠ ಪೂರ್ವ ಚಟುವಟಿಕೆಯನ್ನು ನೋಡಿ ಚಿತ್ರ ತೋರಿಸಿ ಪದ ಹೇಳು. ಇದೇನು? ಮೂಗು. ನಿಮ್ಮ ಮೂಗನ್ನ ನೀವು ಒಂದ್ಸರಿ ನೋಡ್ಕೊಳ್ಳಿ. ಇದು ಮೂಗು. ಇವು ಕಣ್ಣುಗಳು. ಇದೇನು? ಎಲೆಗಳು. ಇವು ಹೂವುಗಳು. ಗುಲಾಬಿ ಹೂವು ಆಗಿರ್ಬೋದು, ಬೇರೆ ಹೂವುನೇ ಇರ್ತವೆ. ಇವು ಹೂವುಗಳು. ಇಲ್ಲಿ ಎಷ್ಟು? 4 ಹೂವುಗಳು, 3 ಎಲೆಗಳು, 2 ಕಣ್ಣುಗಳು, 1 ಮೂಗು. ಈ ತರ 5 ಕೈ ಬೆರಳುಗಳು. 5 ಕೈ ಬೆರಳುಗಳು. ನೋಡಿದ್ರಾ? ನೆಕ್ಸ್ಟ್ ಪದ್ಯವನ್ನ ನೋಡೋಣ. ಬರೆದವರು ಕವಿ ಜಿ.ಪಿ. ರಾಜರತ್ನಂ. ತುಂಬಾ ಚೆನ್ನಾಗಿದೆ ಪದ್ಯ. 1 2 ಬಾಳೆಲೆ ಹರಡು. 3 4 ಅನ್ನ ಹಾಕು. 5 6 ಬೇಳೆ ಸಾರು. 7 8 ಪಲ್ಯಕ್ಕೆ ದಂಟು. 9 10 ಎಲೆ ಮುದಿರೆತ್ತು. 1 ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಇನ್ನೊಂದ್ಸರಿ ನೋಡೋಣ. 1 2 ಬಾಳೆಲೆ ಹರಡು. 3 4 ಅನ್ನ ಹಾಕು. 5 6 ಬೇಳೆ ಸಾರು. 7 8 ಪಲ್ಯಕ್ಕೆ ದಂಟು. 9 10 ಎಲೆ ಮುದಿರೆತ್ತು. 1 ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಚೆನ್ನಾಗೈತಿ ನೋಡ್ರಿ. 1 2 ಬಾಳೆಲೆ ಹರಡು. ನೋಡ್ರಿ ಇವು ಸಂಖ್ಯೆ. ಕನ್ನಡದೊಳಗ ಇದು 1, ಇದು 2. ನೀವೆಲ್ಲ ಈ ತರ ಕಲ್ತಿರ್ತೀರಿ. 1 2 3 4 ಈ ಸಂಖ್ಯೆಗಳನ್ನು ಕಲ್ತಿರ್ತೀರಿ. 5 ಇಲ್ಲ ನೋಡ್ರಿ. 1 2 3 4 5 6. ಈ ಕಡೆ ಇರೋದು 6. ನೆಕ್ಸ್ಟ್ 7 8 9 10 ಈ ರೀತಿ ಸಂಖ್ಯೆಗಳು. ಕೇಳಿದ ಪದಗಳು ನೋಡ್ರಿ. 1 2 ಬಾಳೆಲೆ ಹರಡು. 3 4 ಅನ್ನ ಹಾಕು. 5 6 ಬೇಳೆ ಸಾರು. 7 8 ಪಲ್ಯ ದಂಟು. 9 10 ಎಲೆ ಮುದಿರು ಎತ್ತು ಊಟ. ಈ ಪದಗಳನ್ನ ಕೇಳಿದ್ರಿ ನೀವೀಗ. ಪದಗಳ ಅರ್ಥ ನೋಡೋದಾದ್ರ ಪಲ್ಯ ಅಂತಂದ್ರ ತರಕಾರಿಯಿಂದ ಮಾಡಿದ ಪದಾರ್ಥ. ಅದಕ್ಕ ತಾಳದ ಅಂತ ಇನ್ನೊಂದು ಅರ್ಥದೊಳಗೆ ಹೇಳ್ತಾರ. ದಂಟು ಒಂದು ಜಾತಿಯ ತರಕಾರಿ ಸೊಪ್ಪು. ದಂಟಿನ ಸೊಪ್ಪು ಅಂತ ಹೇಳ್ತಾರ ಅದಕ್ಕ. ಮುದಿರು ಮುಚ್ಚು ಮಡಚು ಈ ತರ. ನೆಕ್ಸ್ಟ್ ಅಭ್ಯಾಸವನ್ನ ನೋಡೋಣ. ನೀಡಿರುವ ಪದಗಳನ್ನ ಕೇಳಿ ಮಕ್ಕಳಿಂದ ಹೇಳಿಸಿ. ಓಕೆ, ಇಲ್ಲಿ ನೋಡ್ರಿ. 1 2 3 4 5 6 7 8 9 10. ನನ್ ಜೊತೆ ಹೇಳ್ರಿ. 1 2 3 4 5 6 7 8 9 10. ಈ ಪ್ರಾಸ ಪದಗಳನ್ನ ಹೇಳಿ ಮಕ್ಕಳಿಂದ ಹೇಳಿಸಿ. ನೋಡ್ರಿ. 2 ಹರಡು. ನನ್ ಜೊತೆ ಹೇಳ್ಬೇಕು ನೀವು. 2 ಹರಡು. 6 ಸಾರು. 8 ದಂಟು. 10 ಎತ್ತು. ನೆಕ್ಸ್ಟ್ ಪದ್ಯದ ಸಾಲುಗಳನ್ನ ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನ ಬಿಡಲಾಗಿದೆ. ಬಿಟ್ಟಿರುವ ಪದವನ್ನ ಮಕ್ಕಳಿಂದ ಹೇಳಿಸಿ. ಅಂದ್ರ ಬಿಟ್ಟ ಸ್ಥಳ ತುಂಬಿರಿ. ಇದೀಗ 1 2 1 2 ಬಾಳೆಲೆ ಹರಡು. ಬಾಳೆಲೆ ಹರಡು. 3 4
ಅನ್ನ ಹಾಕು. 5, 6 ಬೇಳೆ ಸಾರು. 5, 6 ಬೇಳೆ ಸಾರು. 7, 8 ಪಲ್ಯಕ್ಕೆ ದಂಟು. ಪಲ್ಯಕ್ಕೆ ದಂಟು. 9, 10 ಎಲೆ ಮುದಿರೆತ್ತು. ಚೆನ್ನಾಗೈತಿ, ಈಸಿ ಐತಿ. ಒಂದೆರಡು ಸರಿ ಹಾಡಿ. ಈ ಚಿತ್ರಗಳನ್ನ ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನ ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಅಂತ ಹೇಳ್ಯಾರ. ನೋಡ್ರಿ, ಈ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣು, ಎಷ್ಟು ಹಣ್ಣಿದೆ? ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಮಾವಿನ ಹಣ್ಣು. ಎಷ್ಟದೈತಿ? 1. 1 ಹಿಂಗಾರ ಬರೀರಿ, ಇಲ್ಲ 1 ಇಷ್ಟು ಬರೆದ್ರು ಸಾಕು. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಸೇಬು. ಸೇಬು ಹಣ್ಣು, ಸೇಬು ಅಂತಾರ ಅದಕ್ಕ, ಆಪಲ್. ಇಲ್ಲಿ ಎಷ್ಟು ಹಣ್ಣುಗಳಿವೆ? 2. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಬಾಳೆಹಣ್ಣು. ಬಾಳೆ, ಇದ್ರ ಹೆಸರು ಬಾಳೆಹಣ್ಣು. ಎಷ್ಟದವು? 3. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರು ತೆಂಗಿನಕಾಯಿ. 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 ಎಷ್ಟದವು? 4. ಈ ಚಿತ್ರದಲ್ಲಿರುವ ತರಕಾರಿ ಹೆಸರೇನು? ಬೆಂಡಿಕಾಯಿ ಅಂತಾರೆ ಇದಕ್ಕ, ಬೆಂಡೆಕಾಯಿ. ಎಷ್ಟದವು? 5. ನೋಡ್ರಿ, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 4 ನೋಡೋಣ.